ವರ್ಷ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಬಂದಿದೆ ಹಾಗಾದರೆ. ಓಕೆ ಗುರೂಜಿ, ಈಗ 15ನೇ ತಾರೀಕು ಅಂತ ಅಂದಿದ ತಕ್ಷಣ ಈಗ ನಾವು ಎಲ್ಲ ಹಬ್ಬಕ್ಕೂ ಒಂದೊಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ಈ ಹಬ್ಬದಲ್ಲಿ ನಾವು ಎಣ್ಣೆ ಸ್ನಾನ ಮಾಡಬೇಕು, ಅಥವಾ ಈ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಹಂಚಬೇಕು, ಅಥವಾ ಎಳ್ಳು ಬೆಲ್ಲ ಹಂಚಬೇಕು. ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಸೊ ಈ 15ನೇ ತಾರೀಕು ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊತೀವಿ, ಅಥವಾ ಬೆಳಗ್ಗೆಯಿಂದ ನಾವು ಪೂಜಾ ಕಾರ್ಯಗಳು ಮಾಡ್ತೀವಿ ಅಂತಂದರೆ ಪೂಜೆ ಸಮಯ ಆಗಿರ್ಬೋದು, ಅಥವಾ ನಾವು ಬೆಳಗ್ಗೆನೇ ಮಾಡಬೇಕಾ, ಸಂಜೆ ಮಾಡಬೇಕಾ, ಗೋಧೂಳಿಯಲ್ಲಿ ಮಾಡಬೇಕಾ, ಹೇಗೆ ಮಾಡಬೇಕು ಅಂತ ಗುರೂಜಿ? ಒಂದು 14ನೇ ತಾರೀಕಿಂದನೇ ಹಬ್ಬದ ಆಚರಣೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ 5 ದಿನದ ಹಬ್ಬದ ಆಚರಣೆ ಇತ್ತು. ಒಂದು ದಿನ ಮನೆ ಕ್ಲೀನ್ ಮಾಡೋದು, ನೀರು ತುಂಬಿಸುವಂಥದ್ದು, ಮತ್ತೆ ಒಂದಷ್ಟು ಎಳ್ಳು, ಮತ್ತೆ ಒಂದಷ್ಟು ಈ ಒಣ ಕೊಬ್ಬರಿ, ಮತ್ತೆ ಬೆಲ್ಲದ ಚೂರ್ಣಗಳು ಮಾಡಿ ಅದನ್ನು ಸಿದ್ಧ ಮಾಡ್ಕೊಳ್ತಾ ಇದ್ರು. ಇವತ್ತು ಕಾಲಕ್ರಮೇಣ ಏನಾಗಿದೆ ಅಂದರೆ ಸಮಯ ಅಭಾವ, ವರ್ಕ್ ಪ್ರೆಷರ್ ಆಗ್ಬೋದು, ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗ್ತಾರೆ, ಇವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಒಟ್ಟು ಕುಟುಂಬ ಇತ್ತು, ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ಇತ್ತು. ಈಗ ಗಂಡನೂ ಕೆಲಸಕ್ಕೆ ಹೋಗ್ತಾರೆ, ಹೆಂಡ್ತಿನೂ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲು ಕಾಲೇಜು ಈ ಥರದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕಾಲಕ್ರಮೇಣ ಒಂದು ದಿನಕ್ಕೆ ಬಂದಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಏನು ದಕ್ಷಿಣಾಯನದಿಂದ ಮುಗಿದು ಉತ್ತರಾಯಣಕ್ಕೆ ಕಾಲಿಡುವಂಥದ್ದು ಮಧ್ಯಾಹ್ನ ಪ್ರಾರಂಭ ಆಗಿರೋದ್ರಿಂದ ನಾವು ಉತ್ತರಾಯಣಕ್ಕೆ ಕಾಲಿಟ್ಟಾಗ ಮಕರ ಹಬ್ಬ, ಜ್ಯೋತಿ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಹಾಗಾಗಿ ಇಂದಿನ ದಿನನೇ ನಾವು ನದಿ ಸ್ನಾನ ಮಾಡುವಂಥದ್ದು. ಈಗ ನದಿ ಸಮೀಪ ಇದ್ದರೆ ಒಂದು ಶಾಸ್ತ್ರ ಹೇಳುತ್ತೆ, ಗಂಗಾ ಸ್ನಾನ ಅತಿ ಪುಣ್ಯಕರವಾದಂತಹದ್ದು, ಪಾಪಗಳು ಕಳೆಯುತ್ತೆ. ಉತ್ತರಾಯಣ ಪ್ರಾರಂಭ ಹಂತದಲ್ಲಿ ಮತ್ತೆ ಮಾಘ ಮಾಸ ಮಾಘ ಹುಣ್ಣಿಮೆಯಂದು ಗಂಗಾ ಸ್ನಾನವನ್ನು ಮಾಡಬೇಕು. ಪೂರ್ವ ಕರ್ಮಗಳು ಏನೇ ಇದ್ರೇನು ಕಳೆಯುತ್ತೆ ಅಂತ ಹೇಳುತ್ತೆ. ಇವತ್ತು ಎಷ್ಟೋ ಜನ ಇಂಪ್ರೂವ್ಮೆಂಟ್ ಇಲ್ಲ, ಸಮಸ್ಯೆಗಳು, ಮದುವೆಗಳಾಗ್ತಾ ಇಲ್ಲ, ಒಂದಷ್ಟು ಏಳಿಗೆ ಇಲ್ಲ, ಎಷ್ಟು ದುಡ್ದೇನೋ ಸಂಪಾದನೆ ಮಾಡಿದ ಜೀವನದಲ್ಲಿ ಕಷ್ಟದಲ್ಲೇ ಇರುವಂಥ ವ್ಯಕ್ತಿಗಳು ನಾವು ನೋಡ್ತೀವಿ. ಅದೇ ಕರ್ಮಗಳು ಕಳೀತಾ ಇರುತ್ತೆ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ಅಂದಾಗ. ಹಾಗಾಗಿ ಸಾಧ್ಯವಾದಷ್ಟು 14ನೇ ತಾರೀಕು, ಯಾಕಂದರೆ ಬೆಳಗ್ಗಿನ ಜಾವ ಏನಾಗುತ್ತೆ, ಇಲ್ಲಿ ಹಬ್ಬದ ವಿಚಾರದಲ್ಲಿ ಬಂದಾಗ, ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ 3 ವಿಚಾರ ಬಹಳ ಮುಖ್ಯವಾಗಿದೆ. ಒಂದು ಸ್ನಾನಕ್ಕೆ, ದಾನಕ್ಕೆ, ಮತ್ತೆ ಎಳ್ಳು ಬೆಲ್ಲ ಬೀರುವಂಥದ್ದು. ಹಾಗಾಗಿ ಇಲ್ಲಿ ಹೆಚ್ಚು ಸ್ನಾನ ಆದಿಗಳನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಏನಾಗುತ್ತೆ, 14ನೇ ತಾರೀಕು ಧನುರ್ಮಾಸ ಮುಗ್ದಿರೋದಿಲ್ಲ. ಧನುರ್ಮಾಸ ಕೊನೆಯ ದಿನಗಳು ಅಂತ ಹೇಳ್ತೀವಿ. ಧನುರ್ಮಾಸ 30 ದಿನಗಳ ಕಾಲ ಇರುತ್ತೆ. ವಿಷ್ಣು ಆರಾಧನೆ, ವಿಷ್ಣು ಪೂಜೆ ಪುನಸ್ಕಾರಗಳು. ಹಾಗಾಗಿ ಬೆಳಗ್ಗೆ ನದಿ ಸ್ನಾನ ಮಾಡಕ್ಕೆ ಹೋದ್ರೆ ಅದು ಧನುರ್ಮಾಸದ ಸ್ನಾನ ಆಗ್ಬಿಡುತ್ತೆ. ಹಾಗಾಗಿ ಉತ್ತರಾಯಣ ಸ್ನಾನ ಅಂತ ಬಂದಾಗ ಸಂಜೆ ವೇಳೆ ಏನಾದರೂ ನದಿ ಸಮೀಪ ಇದ್ರೆ ನದಿಯಲ್ಲಿ ಸ್ನಾನ ಮಾಡಿ ಸಾಧ್ಯವಾದಷ್ಟು ಒಂದು ವಸ್ತ್ರದಾನ ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸ್ಬೇಕು. ಇದು ಇಂದಿನ ದಿನದಲ್ಲಿ ಬಂದ್ ಮಾಡುವಂಥ ವಿಚಾರ ಆಗಿರುತ್ತೆ. ಇನ್ನು 15ನೇ ತಾರೀಕು ಬೆಳಗ್ಗಿನ ಜಾವ ಬಹಳ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಮನೆಯಲ್ಲೂ ಇದು ಆಚರಣೆ ಇರಬೇಕು ಅಂತ ಹೇಳುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ನಾವು ಯುಗಾದಿ ಹಬ್ಬ ಬಂದಾಗ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ. ಅಂದರೆ ಈ ಹರಳೆಣ್ಣೆ ಇಟ್ಕೊಂಡು ಸ್ನಾನ ಮಾಡೋದು ಇರುತ್ತೆ ಅಲ್ವಾ. ಅದೇ ಥರ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಇಲ್ಲಿನೂ ಅಷ್ಟೇ, ಇಲ್ಲಿ ಹರಳೆಣ್ಣೆ ಬರೋದಿಲ್ಲ, ಇಲ್ಲಿ ಎಳ್ಳೆಣ್ಣೆ ಬರುತ್ತೆ. ಅಂದರೆ ಇಲ್ಲಿ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾ ಇರೋದು. ರವಿ ಗ್ರಹವನ್ನು ನಾವು ಆರೋಗ್ಯಕಾರಕ ಅಂತ ಹೇಳ್ತೀವಿ, ಪಿತೃಕಾರಕ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಸಹ ಈ ಏನು ಆಯುಷ್ಯಕಾರಕನಾದಂತಹ ಮನೆಗೆ, ಶನಿಯ ಮನೆಗೆ ರವಿ ಬದಲಾವಣೆ ಆಗುವಂಥದ್ದಾಗಿರೋದ್ರಿಂದ ನಮಗೆ ಆಯುಷ್ಯ ವೃದ್ಧಿ ಆಗಬೇಕು, ತಂದೆ ಪ್ರೀತಿ ವಿಶ್ವಾಸ ಬರಬೇಕು, ಪಿತೃದೋಷಗಳು ಹೋಗಬೇಕು, ಮತ್ತು ಆಯುಷ್ಯ ವೃದ್ಧಿ, ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಸ್ನಾನ ಮಾಡುವಾಗ, ಅಂದರೆ 15ನೇ ತಾರೀಕು ಬೆಳಗಿನ ಜಾವ ಒಂದಷ್ಟು ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಕೊಂಡು ಒಂದಷ್ಟು ನೀರಿಗೆ ಕಪ್ಪು ಎಳ್ಳನ್ನು ಹಾಕಿ ಅದರಲ್ಲಿ ಸ್ನಾನ ಮಾಡೋದು ಬಹಳ ಪವಿತ್ರವಾದಂಥ ಸ್ನಾನ ಅಂತ ಹೇಳುತ್ತೆ. ನಾವೇನು ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನಪ್ಪ ಗಂಗಾ ಸ್ನಾನ ಮಾಡಬೇಕಂತೆ ಅಥವಾ ಇನ್ನೇನು ನದಿ ಸ್ನಾನ ಮಾಡಬೇಕು ಅಂತೇನು ಚಿಂತೆ ಮಾಡೋಂಗಿಲ್ಲ. ಮನೆಯಲ್ಲೇ ಇದನ್ನು ಮಾಡಿದ್ರೆ 7 ನದಿಗಳ ಸ್ನಾನ ಮಾಡಿದಷ್ಟು ಫಲಗಳು ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಏನದು 7 ನದಿಗಳು ಅಂದರೆ ಗಂಗೆ, ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂವಿಧಂ ಕುರು ಅಂತ ಹೇಳ್ತೀವಿ. ಅಂದರೆ 7 ನದಿಗಳನ್ನು ಸ್ನಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ರೀತಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದಿರುತ್ತೆ. ನಂತರ ಪೂಜಾ ವಿಧಿ ವಿಧಾನಗಳು ಅನ್ನುವಂಥದ್ದು ಬರುತ್ತೆ. ಬಹಳ ಜನಕ್ಕೆ ಏನು ಪೂಜೆ ಮಾಡಬೇಕು ಈ ದಿನ ಸೊ ಅನ್ನುವಂಥ ಅಭಿಪ್ರಾಯಗಳು ಇರುತ್ತೆ. ಈಗ ಹಬ್ಬ ಹರಿದಿನಗಳು ಬಂದಾಗ ಇದೊಂದು ಸ್ವಲ್ಪ ಗೊಂದಲ. ಈಗ ಏನೋ ಒಂದು ವ್ರತಗಳು ಅಥವಾ ಒಂದು ಸತ್ಯನಾರಾಯಣ ಪೂಜೆನೋ, ಒಂದು ಯಾವುದೋ ಒಂದು ಸುದರ್ಶನ ಹೋಮನೋ, ಒಂದು ಇಷ್ಟು ಮಾಡಬೇಕು, ಈ ಮನೆ ದೇವನಾರಾಯಣ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈ ಹಬ್ಬಗಳಲ್ಲಿ ಬಂದಾಗ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಹಿನ್ನೆಲೆ ಇದೆ. ಮತ್ತೆ ಹಿಂದೆ ಆಚರಣೆ ಮಾಡಿರುವಂಥದ್ದು, ಇಟ್ಟಿರುವಂಥ ಹಿರಿಯರು ಏನೆಲ್ಲ ಮಾಡಿಟ್ಟಿದ್ದಾರೆ
ಒಂದಷ್ಟು ಸೈಂಟಿಫಿಕ್ ಆಗಿ ಇರುವಂಥದ್ದಾಗಿದೆ. ನೋಡಿ, ಏನೇ ಮಾಡಿದ್ರೂ ಪ್ರಕೃತಿಗೆ ಅನುಗುಣವಾಗಿ ಇದನ್ನೆಲ್ಲ ಆಚರಣೆ ಬಂದಿರುವಂಥದ್ದಾಗಿದೆ. ಚಳಿಗಾಲ ಮುಗಿದು ಇನ್ನೇನು ಬೇಸಿಗೆ ಒಂದು ಸ್ವಲ್ಪ ವಾತಾವರಣ ಬದಲಾವಣೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಸೂರ್ಯ ದಕ್ಷಿಣದ ಕಡೆ ಸಂಚಾರ ಮಾಡುವಾಗ ಅಲ್ಲಿ ಅಷ್ಟು ದಕ್ಷಿಣದ ಕಡೆ ಚಳಿ ವಾತಾವರಣ ಜಾಸ್ತಿ ಆಗುತ್ತೆ, ಅಂದ್ರೆ ರವಿ ವೀಕ್ ಆಗಿರ್ತದೆ. ನಂತರ ಏನು ಉತ್ತರಕ್ಕೆ ಏನು ಪ್ರಯಾಣ ಮಾಡುವಂಥದ್ದು ರವಿ, ಆವಾಗ ಬಿಸಿಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಬೆಳಕು ಜಾಸ್ತಿ ಆಗುತ್ತೆ, ವಾತಾವರಣದ ಬದಲಾವಣೆ ಆಗುವಂಥದ್ದು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಷ್ಟೇ ಪೂಜೆ ಪುನಸ್ಕಾರಗಳು ಮತ್ತು ನಾವು ತಿನ್ನೋ ಆಹಾರ ಆಗ್ಬೋದು, ಅದರದ್ದೇ ಭಿನ್ನವಾದಂಥದ್ದು ವಾತಾವರಣ ಅದನ್ನು ಸೃಷ್ಟಿ ಮಾಡಿರುವಂಥದ್ದಿದೆ ಹಿರಿಯರು. ಹಾಗಾಗಿ ಬೆಳಗ್ಗಿನ ಜಾವ ಎದ್ದ ತಕ್ಷಣವೇ ಒಂದು ಸೂರ್ಯ ಆರಾಧನೆ ಇಲ್ಲಿ ಬಹಳ ಮುಖ್ಯವಾಗಿರೋದು. ಸೂರ್ಯನ ಬದಲಾವಣೆ, ಪಥ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಸೂರ್ಯ ನಮಸ್ಕಾರ, ಸೂರ್ಯ ಅರ್ಘ್ಯವನ್ನು ಬಿಡುವುದು, ಸೂರ್ಯನ ಮಂತ್ರ ಪಠನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ. ಎರಡನೇ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಪ್ರಕೃತಿ ಆರಾಧನೆ ಅಂತ ಹೇಳ್ತೀವಿ. ಅಂದರೆ ರೈತರು ಬೆಳೆದಂತಹದ್ದು. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರೋದು ಇದು ಹಬ್ಬನ ರೈತರ ಹಬ್ಬ ಅಂತಲೇ ಹೇಳ್ತೀವಿ. ಯಾಕಂದರೆ ಅಷ್ಟು ನಾವು ಸಿಟಿಯಲ್ಲಿರೋರು ಇವೆಲ್ಲ ಏನೋ ಆಚರಣೆ ಅಷ್ಟು ಮಾಡೋದಿಲ್ಲ. ಮನೆಯಲ್ಲಿ ಮಾಡೋದು ಏನೋ ಒಂದು ಆಹಾರ ರೀತಿಯಲ್ಲಿ ಹಬ್ಬದ ಆಚರಣೆ, ಸಂಭ್ರಮ ಆಚರಣೆ ಮಾಡ್ತಾರೆ. ಆದರೆ ರೈತರಂತೂ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅಂದರೆ ಇಡೀ ವರ್ಷ ಅವರು ಬೆಳೆದಿರುವಂತಹದ್ದು ದವಸ ಧಾನ್ಯಗಳನ್ನು ಎಲ್ಲವೂ ಕಣದಿಂದ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಖುಷಿಯಿಂದ. ಅಂದರೆ ಅವ್ರ ಜೀವನೋಪಾಯಕ್ಕೆ ಬೇಕಾಗಿರುವಂಥದ್ದು ಅವರು ಒಂದಷ್ಟು ಮನೆಗೂ ಇಟ್ಕೊತಾರೆ, ಒಂದಷ್ಟು ಮಾರು ಅವರ ಜೀವನಕ್ಕೆ ಬೇಕಾದಂಥದ್ದು ಉಪಯೋಗಕ್ಕೆ ಬರೋ ಥರ ಮಾಡ್ಕೊಳ್ಳುವಂಥದ್ದು. ಅಂದರೆ ನೋಡಪ್ಪ, ನಾನು ಒಂದಷ್ಟು ಅಕ್ಕಿ ಬೆಳೆದೆ, ಅಷ್ಟು ಭತ್ತ ಬೆಳೆದೆ, ಒಂದಷ್ಟು ರಾಗಿ ಬಂತು, ಒಂದಷ್ಟು ಲಾಭದಾಯಕವಾಗಿದೆ ಅಂತೇಳಿ. ಸೊ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಬೆಳೆದಂಥದ್ರಲ್ಲಿ 4ರಲ್ಲಿ 1 ಭಾಗದಷ್ಟು ದೇವಸ್ಥಾನ ದಾನಕ್ಕೆ ಮಾಡ್ತಾಯಿದ್ರು. ಏನಾದರೂ ಈ ಮಠಗಳಿರ್ತಾಯಿದ್ರು. ಇವತ್ತಿಗೂ ಅಷ್ಟೇ ಮಠಗಳಲ್ಲಿ, ದೊಡ್ಡ ದೊಡ್ಡ ಮಠಗಳಲ್ಲಿ ನಾವು ಬೆಳೆದಿರೋದು ಸ್ವಾಮಿ ಅಂತೇಳಿ ಕುಂಬಳಕಾಯಿ ಆಗಲಿ, ಏನೇ ಅಕ್ಕಿ ಆಗಬಹುದು, ರಾಗಿ ಆಗ್ಬೋದು, ತಗೊಂಬಂದು ಮಠಗಳು ಕೊಡ್ತಾಯಿದ್ರು. ಅದೇ ದೇವಸ್ಥಾನಕ್ಕೂ ಒಂದಷ್ಟು ಭಾಗ ಕೊಡ್ತಾಯಿದ್ರು. ಅಂದರೆ ಈ ಏನು ಸಂಕ್ರಾಂತಿ ಹಬ್ಬ ಬರುತ್ತೆ ಆ ದಿನದಲ್ಲಿ ಮಾಡುವಂಥದ್ದು, ಅಲ್ಲೆಲ್ಲ ಉಡ್ಡೆ ಹಾಕಿ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಕೊಟ್ಬಿಡಪ್ಪ ಅಂತ ಹೇಳಿ ಮಾಡ್ತಾಯಿದ್ರು, ಅಥವಾ ಒಂದು ಮಠಕ್ಕೆ ದಾನ ಕೊಡುವಂಥದ್ದು ಮಾಡ್ತಾಯಿದ್ರು. ಸೊ ಈಗ ಒಂದಷ್ಟು ಆಚರಣೆ ಇದಾವೆ ಒಂದು ಕೆಲ ಕಡೆ, ಒಂದು ಬಿಟ್ಟು ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸುಗ್ಗಿ ಹಬ್ಬ ಅಂತಲೂ ಹೇಳ್ತೀವಿ. ಹಾಗಾಗಿ ಮನೆಗೆ ತಗೊಂಡೋಗಿ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು. ಹಾಗಾಗಿ ಅದರ ಜೊತೆಗೆ ಮನೆ ದೇವರ ಆರಾಧನೆ ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಆಚರಣೆ ಮಾಡುವಂಥದ್ದು ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತೇಳಿ ದವಸ ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಈ ನಮ್ಮ ಪಕ್ಕದಲ್ಲಿ ಇರುವಂಥ ತಮಿಳುನಾಡು ಕಡೆ ಹೋದಾಗ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಅವರಂತೂ ಮನೆ ಮುಂದೆನೇ ಒಂದು ದೊಡ್ಡ ಒಲೆ ಇಟ್ಟು, ಒಂದು ಮಣ್ಣಿನ ಪಾತ್ರೆ ಇಟ್ಟು, ಅಕ್ಕಿ ಮತ್ತು ಅದರ ಜೊತೆಗೆ ಹೆಸರು ಬೇಳೆ ಮತ್ತು ಬೆಲ್ಲವನ್ನು ಹಾಕ್ಬಿಟ್ಟು ಒಂದು 4 ಕಬ್ಬುಗಳನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ವಿಶೇಷವಾಗಿ ಪೊಂಗಲ್ ಮಾಡಿ ರಂಗೋಲಿಗಳನ್ನು ಬಿಟ್ಟು ಸಂಭ್ರಮ ಆಚರಣೆ ಮಾಡುವಂಥದ್ದು. ಹಂಗೆ ಒಂದು ಸ್ವಲ್ಪ ಕೇರಳ ಕಡೆ ಹೋಗ್ಬಿಟ್ರೆ ಅಲ್ಲಿ ಮಕರ ಜ್ಯೋತಿ ಅನ್ನುವಂಥದ್ದು ಹಬ್ಬದ ಆಚರಣೆ ಮಾಡ್ತೀವಿ. ಅಯ್ಯಪ್ಪನ ಸ್ವಾಮಿ ಪೂಜೆ ಪುರಸ್ಕಾರಗಳು ಮಾಡೋದು ಬಹಳ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಮಕರ ಜ್ಯೋತಿ ಅಂತ ಹೇಳಿ ಹಬ್ಬದ ಆಚರಣೆ ಮಾಡುವಂಥದ್ದು ಇರುತ್ತೆ. ನಾವು ಇಲ್ಲಿ ಆಂಧ್ರ ಕಡೆ ಹೋದಾಗ ಪೆದ್ದ ಪಂಡಗ ಅಂತ, ಅಂದರೆ ದೊಡ್ಡ ಹಬ್ಬ ಅಂತ, ಹೊಸ ವರ್ಷ ಅಲ್ವೇ, ಹೊಸ ವರ್ಷದಲ್ಲಿ ಬರುವಂಥ ಹಬ್ಬ ಅಂತ, ದೊಡ್ಡ ಹಬ್ಬ ಅಂತ ಇನ್ನು ಆಚರಣೆ ಮಾಡ್ತಾರೆ. ಅಂದರೆ ಅವ್ರದ್ದೇ ಆದಂಥ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಪ್ರದೇಶದಲ್ಲಿ ಮಾಡ್ತಾರೆ. ನಾವು ನಾರ್ತ್ ಕಡೆ ಹೋದಾಗ ಗಾಳಿಪಟ ಹಬ್ಬ ನಮ್ಮ ಕಡೆನೂ ಮಾಡ್ತಾರೆ. ಹುಡುಗರು ಅಂತೂ ಗಾಳಿಪಟ ಬಿಡೋದಕ್ಕೆ ಇಲ್ಲ, ರಜಾಗಳು ಬಂದಿರುತ್ತೆ, ಒಂದಷ್ಟು ಗಾಳಿಪಟ ಬಿಡುವಂಥ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇರುತ್ತೆ. ಅಂದರೆ ಅವರವರ ಪ್ರದೇಶಗಳಲ್ಲಿ ಅವ್ರದ್ದೇ ಆದಂಥ ವಿಭಿನ್ನವಾದಂಥ ಆಚರಣೆಗಳನ್ನು ಮಾಡುವಂಥದ್ದು ಇರುತ್ತೆ. ಒಟ್ಟಾರೆ ಒಂದಷ್ಟು ಸಂಭ್ರಮದಿಂದ ಆಚರಣೆ ಮಾಡೋದು ಇಡೀ ವರ್ಷ ಇದ್ದೇ ಇರುತ್ತೆ. ಕೆಲಸಕ್ಕೆ ಹೋಗು, ದುಡಿ, ಸಂಪಾದನೆ ಮಾಡು, ಏನೋ ಒಂದು ಕೆಲಸ ಮಾಡು ಅನ್ನೋಂಥದ್ದು. ಸೊ ಈ ಹಬ್ಬ ಹರಿದಿನಗಳು ಬಂದಿರೋದೇ ಒಂದಷ್ಟು ಮನೆಯ ಸಂಸಾರದಲ್ಲಿ ಒಂದು ಖುಷಿಯನ್ನು ತಂದು ಕೊಡುವಂಥದ್ದು, ಸಂಬಂಧಗಳನ್ನು ಗಟ್ಟಿ ಮಾಡುವಂಥದ್ದು. ಅದಕ್ಕೆ ವರ್ಷದ ಪ್ರಾರಂಭದಲ್ಲಿ ನಮಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಅಂತ ಹೇಳ್ತೀವಿ. ಸೊ ನಮಗೆ 2026 ಅಂತ ಬಂದಾಗ ಮೊದಲನೇ ಹಬ್ಬ ಈ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಆ ದಿನ ಹಿಂದೆ ನಾವು ಏನೋ ಒಂದು ಜಗಳ ಮಾಡ್ಕೊಂಬಿಟ್ಟಿರ್ತೀವಿ ಪಕ್ಕದ ಮನೆಯವ್ರ ಹತ್ರ, ಅಥವಾ ಯಾರೋ ಅಕ್ಕ ತಂಗಿರೇ ನಡುವೆ ಬಾಂಧವ್ಯತೆ ಇರೋಲ್ಲ, ಹೋದ ವರ್ಷ ಆಸ್ತಿ ವಿಚಾರದಲ್ಲೋ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ.
ಅಥವಾ ನಿಮ್ಮ ಸ್ನೇಹಿತರ ಜೊತೆನೆ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ. ಹೋದ ವರ್ಷ ಅದು 2025ರಲ್ಲಿ ಆಗಿರೋ ಘಟನೆ. ಹಾಗಾಗಿ ಈ ವರ್ಷ ಆದ್ರೂ ಆ ಜಗಳಗಳೆಲ್ಲ ಬಿಟ್ಟು ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇರಬೇಕು. ಒಳ್ಳೆ ಏನೋ ಒಂದು ಕೆಟ್ಟ ಮಾತು ಬೈದ್ಬಿಟ್ಟಿರ್ತಾರೆ, ಅದನ್ನು ಸಹ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥದ್ದೆಲ್ಲ ಹೋಗಬೇಕು ಅಂತೇಳಿ ಈ ಎಳ್ಳು ಬೀರುವಂಥ ಹದ್ದು ಮಾಡುವಂಥದ್ದು. ಅಂದರೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡು ಅನ್ನುವಂಥ ಸಂಪ್ರದಾಯ ಬಂದಿರುವಂಥದ್ದು. ಅಂದರೆ ಹೊಸ ವರ್ಷದಲ್ಲಿ ಒಳ್ಳೆ ಮಾತನಾಡು, ಇಡೀ ವರ್ಷ ನಿನಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಹಿರಿಯರು ಮಾಡಿರುವಂಥದ್ದು ಒಂದಷ್ಟು ಆಚರಣೆಗಳು ಅಂತ ಹೇಳ್ತೀವಿ. ನೋಡಿ ಎಷ್ಟು ವಿಭಿನ್ನವಾದಂಥದ್ದು ವಿಚಾರ. ಹಾಗಾಗಿ ನಾವು ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವ್ರದ್ದೇ ಆದಂಥದ್ದು ಇದ್ದರೆ, ನಮ್ಮದೇ ಕರ್ನಾಟಕದಲ್ಲೇ ಆಚರಣೆ ಆಗಬಹುದು, ವಿಧಿವಿಧಾನಗಳಾಗಬಹುದು, ವಿಭಿನ್ನವಾಗಿದೆ. ಸೊ ಅದೊಂದಷ್ಟು ವೈಜ್ಞಾನಿಕವಾಗಿದೆ, ಒಂದಷ್ಟು ಸೈಂಟಿಫಿಕ್ ಆಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಒಂದಷ್ಟು ಆರೋಗ್ಯದ ವಿಚಾರಕ್ಕೆ ಒಳಗೊಂಡಿರುವಂಥದ್ದಾಗಿರುತ್ತೆ, ಒಂದಷ್ಟು ನೆಮ್ಮದಿ ಕೊಡುವಂಥ ಹಬ್ಬ ಆಗಿರುತ್ತೆ.